ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಫುಡ್ ಡಯಟು ಕರೆಕ್ಟ್ ಆಗಿರಬೇಕು, ಪ್ರಾಪರ್ ಆಗಿರಬೇಕು ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾವು ಅವ್ರಿಗೆ ಬಂದಿದ ತಕ್ಷಣ ನಾವು ನಿಮ್ಗೆ ಹೇಳಿದ್ವಲ್ಲ ಇಂಥ ಆಹಾರ ತಗೊಳ್ಳಿ, ಇಂಥ ಆಹಾರ ತಗೊಳ್ಳಿ ಅಂತ. ಯಾಕೆ ಮೇಡಮ್ ನಾನು ತಗೊತಾನೆ ಇದ್ದೀನಿ ಮೇಡಮ್ ನನ್ನ ಆಹಾರನೆಲ್ಲ, ಆದ್ರೂ ನೋಡಿ ಹಿಂಗೆ ಇದೆ ಆಹಾರದಲ್ಲೇ ಎಫೆಕ್ಟ್ ಇದೆ ಅಂತ ಹೇಳ್ತಾರೆ. ಆಯ್ತಾ, ನಾ ಇಮಿಡಿಯೇಟ್ ಆಗಿ ಯಾವುದೇ ಸ್ಕಿನ್ಗಾದ್ರೂ ಈಗ ಎಷ್ಟೋ ಜನ ಹೇಳ್ತಾರೆ ನಾವು ಕಾಂಪ್ಲೆಕ್ಷನ್ ಇಮಿಡಿಯೇಟ್ ಆಗಿ ಇಂಪ್ರೂವ್ ಮಾಡ್ಬಿಡ್ತೀವಿ, ಬೆಳ್ಳಗ್ ಮಾಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು. ಆದ್ರೆ ಅದ್ರ ಹಿಂದೆ ಆಹಾರದ ಸಪೋರ್ಟ್ ತುಂಬಾ ಅಗತ್ಯ ಇದೆ. ಆಹಾರದ ಸಪೋರ್ಟ್ ಇಲ್ಲ ಅಂತಂದ್ರೆ ಯಾವುದೇ ಸ್ಕಿನ್ನು ನಾವು ರಿಪೇರ್ ಮಾಡೋಕ್ಕಾಗಲ್ಲ, ಯಾವ ಹೇರ್ನು ನಾವು ರಿಪೇರ್ ಮಾಡೋಕ್ಕಾಗೋದಿಲ್ಲ. ಅದನ್ನ ಸಾಕಷ್ಟು ಜನ ಅರ್ಥನೇ ಮಾಡ್ಕೊಂಡ್ರಲ್ಲ, ಇಡೀ ದಿನ ಉಪವಾಸ ಇರ್ತಾರೆ. ಆಮೇಲೆ ಏನೋ ಒಂದು ಡೈರಿ ನೀವು ಹೇಳ್ದಂಗೆ ಪನ್ನೀರೋ ಇಲ್ಲ ಬ್ರೆಡ್ಡೋ ಇಂಥದ್ದು ಏನೋ ಒಂದು ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅದೇ ಫುಡ್ ಹೆಲ್ತಿ ಫುಡ್ ತಗೊಂಡಾಗ ಏನಾಗುತ್ತೆ, ಸ್ವಲ್ಪ ಏನಾಗುತ್ತೆ ಬ್ಯಾಲೆನ್ಸ್ ಆಗತ್ತೆ. ಹೆಲ್ತಿ ಫುಡ್ ತಗೊಂಡಿಲ್ಲ ಅಂತಂದ್ರೆ ಬ್ಯೂಟಿನೂ ಹೊರಟೋಗುತ್ತೆ ಅಷ್ಟೇನೆ. ನಿಜ. ಈಗ ನೀವೇನಾದ್ರೂ ಈಗ ಒಂದು ಶಾಪ್ಗೆ ಹೋಗಿ ಏನಾದ್ರೂ ಖರೀದಿ ಮಾಡಬೇಕು ಅಂತ ಅಂದ್ರೆ ಏನ್ ನೋಡ್ತೀರಿ ಫಸ್ಟ್ ಆಫ್ ಆಲ್? ಅಂದ್ರೆ ಅದು ಈಗ ಆಹಾರ ಗುಣಮಟ್ಟ ಚೆನ್ನಾಗಿದೆಯಾ ಇಲ್ವಾ? ಫಸ್ಟ್ ಬ್ರ್ಯಾಂಡ್ ನೋಡ್ತೀವಿ, ಈ ಬ್ರ್ಯಾಂಡ್ ನಮಗ್ ಗೊತ್ತಾ ಅಂತ. ಅಮೂಲ್ ಬ್ರ್ಯಾಂಡು, ಆಮೇಲೆ ನಂದಿನಿ ತುಪ್ಪ, ಈ ತರ ಬ್ರ್ಯಾಂಡ್ ನೋಡ್ತೀವಿ. ಬಿಕಾಸ್ ಆ ಬ್ರ್ಯಾಂಡ್ ಮೇಲೆ ನನಗ್ ನಂಬಿಕೆ ಇದೆ. ನನಗ್ ನಂಬಿಕೆ ಬರ್ಸಿದ್ದು ನಮ್ಮ ತಾಯಿ, ನಮ್ಮ ಅತ್ತೆ. ಅವ್ರಿಗೆ ನಂಬಿಕೆ ಅವರೆಲ್ಲರಿಗಿಂತ ಹೆಚ್ಚು ಟಿವಿಗಳು, ಬರೋ ಅಡ್ವರ್ಟೈಸ್ಮೆಂಟ್ಗಳು, ಟಿವಿನಲ್ಲಿ ಅದು ಇದೆ. ಬಟ್ ಇದು ನಮ್ದು ಜನರೇಷನ್ ಟು ಜನರೇಷನ್ ಪಾಸ್ ಆನ್ ಆಗಿದೆ. ಇವತ್ತು ನಾವು ಹೋಗ್ಬಿಟ್ಟು ಎಷ್ಟೊಂದು ಬ್ರ್ಯಾಂಡ್ ಇರುತ್ತೆ, ತುಪ್ಪ ತಗೊಳ್ಳೋದು ನಂದಿನಿ ತುಪ್ಪನೇ. ಎಷ್ಟೊಂದು ಇದ್ರೂನು ಆಫರ್ ಇದ್ರೂನು ನಂದಿನಿ ತುಪ್ಪನೇ ತಗೊಳ್ಳೋದು. ಯಾಕೆ ಅಂತಂದ್ರೆ ಅದೇನೋ ನಂಬಿಕೆ ಅಂತ ಒಂದಿದೆ. ಬಟ್ ಇದೇ ನಂದಿನಿದು ಹಾಲಿಂದು ಪ್ಯಾಕೆಟ್ ತಗೊಂಬಂದಿದ್ವಿ ಒಂದ್ಸಲಿ, ಆಮೇಲೆ ಮೊಸರು ಅದ್ರ ಜೊತೆನೂ ತಗೊಂಬಂದಿದ್ವಿ. ಎರಡರಲ್ಲೂ ಏನು ವ್ಯತ್ಯಾಸನೇ ಇರ್ಲಿಲ್ಲ. ಮೊಸರು ಸಹ ಹಾಲಿನಂತೆ ಇತ್ತು ಪ್ಯಾಕೆಟ್ ಹೊಡೆದ್ಮೇಲೆ. ತಗೊಂಡು ಹೋಗ್ಬಿಟ್ಟು ನಮ್ಮನೆ ಎದುರಿಗೇನೆ ಇರೋದು ಆ ನಂದಿನಿ ಬೂತ್. ಅವ್ರಿಗೆ ಹೋಗಿ ತೋರಿಸಿದ್ವಿ. ಅಯ್ಯೋ ಹೌದಾ ಮೇಡಮ್, ಇನ್ನೊಂದ್ಸಲಿ ತಗೊಬೇಕಿದ್ರೆ ಇದಕ್ಕೆ ದುಡ್ಡನ್ನ ಅಡ್ಜಸ್ಟ್ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ರು. ಬಟ್ ಅವರು ಅದನ್ನ ಕಂಪ್ಲೇಂಟ್ ಮಾಡ್ಲಿಲ್ಲ. ಅಂದ್ರೆ ಅವ್ರು ಎಲ್ಲಿಂದ ಸೋರ್ಸ್ ಮಾಡ್ಕೊಂಡ್ ಬರ್ತಾ ಇದಾರೆ ಅನ್ನೋದು ನಮಗೂ ಗೊತ್ತಾಗೋದಿಲ್ಲ. ಸರ್ ಒಂದು ವಿಷಯ ಕೇಳ್ತೀನಿ ಸರ್, ನಾವು ಗ್ರಾಹಕರು ಎಚ್ಚರಿಕೆ ವಹಿಸ್ಬೇಕು, ಗ್ರಾಹಕರೇ ಎಚ್ಚರ ಅಂತ ಎಲ್ಲ ಹೇಳ್ತೀರಾ. ಆದ್ರೆ ನಾವು ಗವರ್ಮೆಂಟ್ ಅಲ್ಲ, ಟೆಸ್ಟಿಂಗ್ ಬಾಡೀಸ್ ಅಲ್ಲ, ಅಥವಾ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲ. ನಾವ್ ಯಾಕೆ ಎಚ್ಚರ ವಹಿಸ್ಬೇಕು? ನಮ್ಮ ಮಾರ್ಕೆಟ್ಗೆ ಗವರ್ಮೆಂಟ್ ಒಂದು ಪ್ರಾಡಕ್ಟ್ ಬಿಟ್ಟಿದೆ, ಅಥವಾ ಯಾವುದೋ ಒಂದು ಜೀರಿಗೆನೇ ಆಗ್ಲಿ ಸಾಸಿವೆನೇ ಆಗ್ಲಿ, ಅವ್ರು ತಾನೇ ಟೆಸ್ಟ್ ಮಾಡಿಬಿಟ್ಟು ಕಡಿವಾಣ ಹಾಕ್ಬೇಕು. ಈ ತರ ಏನಾದ್ರು ಕಲಬೆರಕೆ ಆಗ್ತಾ ಇದ್ರೆ ನಾವು ಗ್ರಾಹಕರ ಮೇಲೆ ಯಾಕೆ ಯಾವಾಗ್ಲೂ ಹೇರ್ತಾರೆ? ನಮಗ್ ಗೊತ್ತಿಲ್ಲ ಸರ್, ನಾವೇನ್ ಲ್ಯಾಬ್ರೇಟರಿನ ಪರ್ಸಲ್ ಇಟ್ಕೊಂಡು ಓಡಾಡ್ಬೇಕಾ? ನಿಜ. ನಾವು ಹೋಗೋದು ಒಂದು ಮಾತು, ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಇರಬೇಕು. ಅಂದ್ರೆ ನಮಗೂ ಒಂದು ಜವಾಬ್ದಾರಿ ಇರಬೇಕು. ಜವಾಬ್ದಾರಿ ಸರ್, ನೀವ್ ಹೇಳೋದು ಒಪ್ಕೊಳ್ತೀವಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಬೇಕಾದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೋದು. ಬಟ್ ನಮ್ಗೆ ಕಂಪ್ಲೇಂಟ್ ಕೊಡ್ತೀವಿ ಡಾಕ್ಟ್ರೆ. ಆದ್ರೆ ನಮಗೆ ಹೆಂಗ್ ಗೊತ್ತಾಗುತ್ತೆ ನಮ್ಮ ಮಾರ್ಕೆಟಿಗೆ ಬರ್ಬೇಕಾದ್ರೆ ಮಾರ್ಕೆಟಿಗೆ ಬರೋಕ್ ಮುಂಚೆನೆ ಒಂದು ಪರಿಶೀಲನೆ ಆಗ್ಬಿಟ್ರೆ, ಗುಣಮಟ್ಟ ಪರಿಶೀಲನೆ ಆಗ್ಬಿಟ್ರೆ ಇಷ್ಟೆಲ್ಲ ಸಮಸ್ಯೆಗಳಾಗಲ್ಲ. ಆಮೇಲೆ ಒಂದು ಪ್ಯಾಕೆಟ್ ಇವಾಗ ಟೀ ಪುಡಿ ಮತ್ತೆ ಕಾಫಿ ಪುಡಿ ಅಂತ ಹೇಳ್ತೀವಿ, ಪ್ಯಾಕೆಟ್ ಓಪನ್ ಮಾಡಿದ್ರೆ ಯಾರು ಸರ್ ವಾಪಸ್ ತಗೊಂತಾರೆ? ಅದ ಆ ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು. ನೀರ್ ಒಳಕ್ ಹಾಕಿ ಕಲರ್ ಬಿಡುತ್ತೆ ಅಂತೆಲ್ಲ ನೀವು ಹೇಳೋದು. ವಾಪಸ್ ಯಾರು ತಗೊಂತಾರೆ? ಕರೆಕ್ಟ್. ನಮ್ಗೆ ಈ ಕಡೆ ಆರೋಗ್ಯನೂ ಹೋಯ್ತು, ದುಡ್ಡು ಹೋಯ್ತು. ಫಸ್ಟ್ ಆಫ್ ಆಲ್ ಆತರ ಆದಾಗ ಕಂಪ್ಲೇಂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ಪರವಾಗಿಲ್ಲ. ಪೊಲೀಸ್ನವರು ಅದಕ್ಕೋಸ್ಕರ ಇಡೀ ದಿನ ಪೊಲೀಸ್ನವ್ರು ಕೂರಿಸ್ಕೊಳ್ತಾರೆ. ಈ ಬಿಸಿ ಶೆಡ್ಯೂಲ್ ಅಲ್ಲಿ ಅವ್ರು ಹೊಟ್ಟೆಪಾಡು ನೋಡ್ಕೊಳ್ಳೋದ ಇಲ್ಲ ಇಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಳ್ಳೋದು? ಜವಾಬ್ದಾರಿ ಇರ್ಬೇಕು ಸರ್ಕಾರಕ್ಕೂ. ನಾವು ಕಂಪ್ಲೇಂಟ್ ಮಾಡ್ಬೇಕಿದ್ರು ನಮ್ಗೆ ಇವತ್ತು ಈಸಿಯಾಗಿ ಕಂಪ್ಲೇಂಟ್ ಮಾಡಕ್ ಬರುತ್ತೆ, ಅಥವಾ ಈ ವಿಷಯ ತಿಳಿಸೋದು ಅಂತಂದ್ರೆ ಮೀಡಿಯಾದವ್ರಿಗೆ. ನಾವು ಬೇರೆ ಕಡೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು ಅವ್ರ ಕಿವಿ ಮೇಲೆ ಸಹ ಹಾಕೊಳ್ಳೋದಿಲ್ಲ. ಎಲ್ಲೂ ನಮ್ಗೆ ಆ ಒಂದು ಕಂಪ್ಲೇಂಟ್ ಕೊಡ್ತಾ ಇದಾರೆ, ಇವ್ರಿಗೆ ಏನೋ ಒಂದು ತೊಂದರೆ ಆಗಿದೆ ಅನ್ನೋ ಆ ಮನಸ್ಥಿತಿನೂ ಅವರಲ್ಲಿ ಇಲ್ಲ. ಅಂದ್ರೆ ಅವ್ರಿಗೆ ರ್ಯಾಂಪೆಂಟ್ ಆಗಿದೆ. ಅಂದ್ರೆ ಹೆಂಗಿರುತ್ತೆ ಮನಸ್ಥಿತಿಗಳು ಅಂದ್ರೆ ದಿನ ಸಾಯೋರ್ಗೆ ಅಳೋರು ಯಾರು, ಡೈಲಿ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ. ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಇವಾಗ ಸಪೋಸ್ ಇವ್ರು ಹೇಳಿದ್ರು ಒಂದ್ ದಿವಸ ನನಗೂ ಆಯ್ತದು. ಒಂದೇ ನಂದಿನಿ ಬೂತಲ್ಲಿ ನಾನು ಹೋಗಿ ಹಾಲು ಹೊಡೆದೋಯ್ತು, ತಗೊಂಡೋಗಿ ಕೊಟ್ಟೆ. ನಾನು ತಗೊಂಡ ಮೊಸರು ಹಾಲಿನ ತಗೊಂಡೋಗಿ ಕೊಟ್ಟೆ. ನನ್ನ ಜೊತೆನೆ ನನ್ನ ಹಿಂದೆನೆ 10 ಜನ ಬಂದು ಇವತ್ತು ಹಾಲು ಹೊಡೆದೋಯ್ತು ಅಂತ 10 ಜನ ಬಂದ್ರು. ಒಂದಿನ ಆಯ್ತಿದ್ದು.
ಏನು ಮಾಡ್ತಾರೆ ಇವರು, ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಅವತ್ತಿಂದ ಆಗಿರ್ಲಿಕ್ಕಿಲ್ಲ ಅದು ಹಾಲು. ಹೌದೌದು, ಅವರೇನು ಮಾಡಲಿಲ್ಲ, ದುಡ್ಡು ವಾಪಸ್ ಕೊಡಲಿಲ್ಲ, ನಷ್ಟ ನಮಗೇನೆ, ನಮಗೆ ನಷ್ಟ ಆಗಿದ್ದು. ಸೊ ಇನ್ನೊಂದು ಕೆಲಸ ಏನಂತ ಹೇಳಿದ್ರೆ, ನನಗೆ ಒಬ್ರು ಹೇಳಿದ್ದು ಏನಂತ ಅಂದ್ಬಿಟ್ಟು, ಮ್ಯಾನುಫ್ಯಾಕ್ಚರ್ ಡೇಟ್ ಏನಿರುತ್ತಲ್ಲ ಪ್ರಾಡಕ್ಟ್ಗಳು, ಇವಾಗ ಬ್ಯೂಟಿ ಪ್ರಾಡಕ್ಟ್ಗಳಾಗಲಿ, ಇನ್ನೊಂದು ಕಾಸ್ಮೆಟಿಕ್ಸ್ ಇಂಥ ಪ್ರಾಡಕ್ಟ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಏನಾದರೂ ಸಪೋಸ್ ಅದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನಾವು ವಾಪಸ್ ಕೊಟ್ಟಿದ್ರು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಜಸ್ಟ್ ಮ್ಯಾನುಫ್ಯಾಕ್ಚರ್ ಡೇಟು ಲೇಬಲ್ ತೆಗೆದುಬಿಟ್ಟು ಮತ್ತೆ ಹೊಸ ಮ್ಯಾನುಫ್ಯಾಕ್ಚರ್ ಅದು ರೆಡಿ ಇಟ್ಕೊಂಡಿರ್ತಾರಂತೆ ಅಂತೆ ಅದು. ಸೊ ಇಟ್ಕೊಂಡು ಅದನ್ನ ಹಾಕ್ಬಿಟ್ಟು ತಿರ್ಗಿ ವಾಪಸ್ಸು. ಈ ರೀತಿ ಈ ಮಟ್ಟಕ್ಕೆ ದಂಧೆ ನಡೀತಾ ಇರಬೇಕಾದ್ರೆ ಯಾರಿಗೋಗಿ ಕಂಪ್ಲೇಂಟ್ ಮಾಡ್ತೀರಿ? ಇದು ನಮಗೆ ಗೊತ್ತಿಲ್ಲ, ಎಲ್ಲ ಐಡೆನ್ಸಿಕ್ ಎಲ್ಲ ಒಳಗಡೆ ನಡೀತಾ ಇರುತ್ತೆ ಇದಂಥದ್ದು. ಇದನ್ನ ಸರ್ಕಾರ ಸ್ಟ್ರಿಕ್ಟಾಗಿ ಗಮನ ತಗೊಂಡು ಹೆಲ್ತ್ ಆಫೀಸರ್ಸು, ಫುಡ್ ಆಫೀಸರ್ಸು ಏನಿರ್ತಾರಲ್ಲ ಅವರೆಲ್ಲನೂ ಇಂಥದ್ದನ್ನ ಬ್ಯಾನ್ ಮಾಡಿ, ಅಟ್ಲೀಸ್ಟ್ ನಮ್ಗೆ ಏನು ಕೊಡದೇ ಇದ್ರು ಚಿಂತೆ ಇಲ್ಲ, ಆರೋಗ್ಯ ಆದರೂ ಕೊಟ್ಟರೆ ಅವ್ರಿಗೆ ಒಳ್ಳೇದಾಗತ್ತೆ ಅಷ್ಟೇನೆ. ನಂದಿನಿ ಮೇಲೆ ನಂಬಿಕೆ ಹೇಳಿದ್ರಲ್ಲ, ನಾವೆಲ್ಲ ಹಳ್ಳಿ ರೈತರ ಮಕ್ಕಳು, ಹಳ್ಳಿಯವರು ಅಂದ್ರೆ ಒಳ್ಳೆಯವರು ಅಂತ. ಈಗ ಏನಾಗ್ಬಿಟ್ಟಿದೆ, ಮಾರ್ಕೆಟ್ ಅಲ್ಲೇ ಬೆಳೆದಂಗೆ ಮಾರ್ಕೆಟ್ ನಿಂದ ಕೊಂಡ್ಕೊಂಡೋಗಿ ಅಂಗಡಿ ಇಟ್ಕೋತಾರೆ. ಜನ ಬಂದವ್ರು ಏನ್ ನಂಬ್ಕೋತಾರೆ, ಇವ್ನ ಇಲ್ಲೇ ಹೊಲದಾಗ ಬೆಳ್ಕೊಂಡವನೇ ಅಂತ. ಈ ಮಟ್ಟಕ್ಕೆ ನೆನ್ನೆ ನಾನು ಹಾಸನದಿಂದ ಬರೋವಾಗೆ ಇಲ್ಲೇ ಆ ಏರಿಯಾ ಒಳಗೆ ಆ ಬೆಳೆನೇ ಇಲ್ಲ, ಆದ್ರೆ ಅಲ್ಲೇ ಬೆಳೆದಂಗ್ ಮಾರ್ತಾರೆ. ಅನ್ಫಾರ್ಚುನೇಟ್ ಎಲ್ಲಾ ಕಡೆ ಹಂಗಾಗ್ತದೆ. ಪನ್ನೀರ್ ಬಗ್ಗೆ ಹೇಳಿದ್ರಿ, ಇವಾಗ ನಮ್ಮ ಮಕ್ಕಳು ಒಂದು ಹಾಸ್ಟೆಲ್ ಅಲ್ಲಿ ಇರ್ಬೋದು ಅಥವಾ ಇನ್ನೊಂದ್ ಕಡೆ ನನ್ನ ಹಸ್ಬೆಂಡ್ ವರ್ಕ್ ಹೋಗ್ತಾರೆ, ಅಲ್ಲಿ ವರ್ಕಿಂಗ್ ಲಂಚ್ ಅಂತ ಕೊಡ್ತಾರೆ, ಅಲ್ಲಿ ಯಾವ ಪನ್ನೀರ್ ಬಳಸ್ತಾರೆ, ಅಲ್ಲಿ ಏನ್ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಪನ್ನೀರು ಬೆಲೆ ಜಾಸ್ತಿ ಅಥವಾ ಕಡಿಮೆ ಅಂತ ಅದು ನಾವು ಕಂಪೇರು ಮಾಡಕ್ ಬರೋದಿಲ್ಲ. ಈ ತರ ಒಂದು ಮಾರ್ಕೆಟ್ ಅಲ್ಲಿ ಕಲಬೆರಿಕೆ ಎಷ್ಟು ಮಟ್ಟಿಗೆ ತಾಂಡವ ಆಡ್ತಾ ಇದೆ ಅಂತಂದ್ರೆ, ಬೆಳ್ಳಗಿದ್ದೆಲ್ಲ ಹಾಲಲ್ಲ ಅಂತ ಆ ಒಂದು ಗಾದೆ ಇತ್ತು, ಇವಾಗ ಯಾವುದೂನು ಆಹಾರವೇ ಅಲ್ಲ ಅನ್ನೋ ರೀತಿ ಬಂದಿದೆ. ಶುದ್ಧ ಆಹಾರ ಅಲ್ಲ. ನೀವೇ ತೋರಿಸಿದ್ದೀರಾ ಎಷ್ಟೋ ಸರ್ತಿ ಪನ್ನೀರ್ ಮಾಡೋ ಜಾಗಗಳನ್ನು ಎಷ್ಟು ಕೆಟ್ಟದಾಗಿರುತ್ತೆ, ಎಷ್ಟು ಗಲೀಜಾಗಿರುತ್ತೆ ಅದಕ್ಕೆ ಮಾಡೋವಂಥದ್ದು ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಇವಾಗ ಕೆಲವು ಗೃಹಿಣಿಯರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮನೇಲಿ ಹಾಲು ಹೊಡೆದೋದ್ರೆ ಅದನ್ನೇ ಪನ್ನೀರ್ ಮಾಡ್ಕೊಳ್ಳೋ ಅಂಥ ಮಟ್ಟಕ್ಕೆ ಸ್ವಲ್ಪ ಅದು ತೋರಿಸಿ ಅದು ಸ್ವಲ್ಪ ಮಾಡ್ಕೊಂಡಿದೆ. ಆ ರೀತಿ ಇನ್ನೇನು ನಾವೇ ಎಲ್ಲ ಒಂದು ಲ್ಯಾಂಡ್ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಬೆಳ್ಕೋಬೇಕಷ್ಟೇ. ಮೂಲ ನದಿಯ ಮೂಲ ನೋಡ್ಬೇಡಿ ಅಂತ, ಇವತ್ತು ಆಹಾರದ ಮೂಲ ನೋಡಕ್ಕಾಗಲ್ಲ.